ಗ್ರಾಮ ಪಂಚಾಯತಿಯವರಿಗೆ ಕನಿಷ್ಠ ವೇತನ ಸಿಗಬೇಕು. ಗ್ರಾಮ ಪಂಚಾಯತಿ ಮೆಂಬರ್ಸ್ ಆಗಿರ್ಲಿ, ಅಧ್ಯಕ್ಷರಾಗಿರ್ಲಿ, ಅವರಿಗೆ ಕನಿಷ್ಠ ವೇತನ ಸಿಗಬೇಕು ಅಂತ ಒಂದು ಕಾರ್ಯ ಇದು. ಅಟ್ಲೀಸ್ಟ್ ಒಂದು 18,000 ಕೂಲಿ ಕಾರ್ಮಿಕರು ಕೊಡ್ತಾರೆ, ಕಸ ಗುಡ್ಸೋರು ಕೊಡ್ತಾರೆ, ಕಸ ಎತ್ತೋರು ಕೊಡ್ತಾರೆ. ಅವ್ರಿಗಿಂತ ಕಡೆ ಆಗೋದ್ರ ಗ್ರಾಮ ಪಂಚಾಯತಿ ಮೆಂಬರ್ಸು, ಅಧ್ಯಕ್ಷರು. ಯಾಕೆಂದ್ರೆ ಅವ್ರು ಕೊಡೋ ಗೌರವಧನ 2,000, 3,000, 4,000, ಅದು ಏನು 6 ತಿಂಗಳಿಗೋ ವರ್ಷಕ್ಕೋ ಬರುತ್ತೆ. ಅವಾಗ ಆಟೋಮೆಟಿಕಲಿ ಇವ್ರು ಏನ್ ಮಾಡ್ತಾರೆ, ಗ್ರಾಮ ಪಂಚಾಯತಿ ಮೆಂಬರ್ಸ್ ಆಗ್ಬೋದು, ಅಧ್ಯಕ್ಷರಾಗ್ಬೋದು, ಎಲ್ಲೆಲ್ಲಿ ದುಡ್ಡು ಬರುತ್ತೆ ಅಲ್ಲೆಲ್ಲ ದುಡ್ಡು ಹೊಡೆಯೋ ಲೆಕ್ಕಾಚಾರ ಮಾಡ್ತಾರೆ. ಅವ್ರಿಗೆ ಸಂಬಳ ಕೊಟ್ರೆ ಅಟ್ಲೀಸ್ಟ್ ಕನಿಷ್ಠ ಅದೇ ಹೇಳಿದ್ದು, ಕಸ ಗುಡ್ಸೋರ್ಗೆನೆ ನಾವು 18-20,000 ಸರ್ಕಾರ ಸಂಬಳ ಕೊಡುತ್ತೆ. ಅವ್ರಿಗಿಂತ ಕಡೆಯಾಗಿ ಕಾಣುತ್ತಿದೆಯಾ ಗ್ರಾಮ ಪಂಚಾಯತಿ ಮೆಂಬರ್ಸ್? ಅಂದ್ರೆ ಪ್ರಜೆಗಳನ್ನ ಪ್ರತಿನಿಧಿಸೋ ಒಬ್ಬ ಮೆಂಬರ್ಗೆ 2,000 ರೂಪಾಯಿ ಯಾವ ಲೆಕ್ಕ? ಇವನ್ ಟ್ರಾವೆಲ್ ಮಾಡೋದಕ್ಕೂ ಸಾಕಾಗೋದಿಲ್ಲ. ನಮ್ಮ ಪ್ರಯತ್ನ ನಾನು ಕೂಡ ಮಾಡ್ತಾನೆ ಇದ್ದೀನಿ, ಅದಕ್ಕೋಸ್ಕರನೇ ಇಲ್ಲಿ ತೋರಿಸ್ತಾ ಇದೀನಿ ನೋಡಿ. ಎಲ್ಲರಿಗೂ ಕೂಡ ಒಂದೊಂದು ಮೇಲ್ ಹಾಕಿ ಕೇಳೋ ಪ್ರಯತ್ನ ಮಾಡ್ತಾ ಇದೀವಿ. ಆನರಬಲ್ ಗೌರ್ಮೆಂಟ್ ಆಫ್ ಕರ್ನಾಟಕ ಯಾರ್ಯಾರಿಗೆ, ಚೀಫ್ ಮಿನಿಸ್ಟರ್, ಗವರ್ನರ್ಗೆ, ಇನ್ನ ರೂರಲ್ ಡೆವಲಪ್ಮೆಂಟ್ ಆಫೀಸರ್ಗೆ, ಚೀಫ್ ಸೆಕ್ರೆಟರಿ, ಪ್ರಿನ್ಸಿಪಲ್ ಸೆಕ್ರೆಟರಿ, ಎಲ್ಲರಿಗೂ ಕೇಳೋ ಪ್ರಯತ್ನ ಮಾಡ್ಬೋದು. ಆಗುತ್ತೆ ಬಿಡುತ್ತೆ ಸೆಕೆಂಡ್ರಿ, ಕೇಳಲೇ ಇಲ್ಲ ಅಂದ್ರೆ ಆಗೋದೇ ಇಲ್ಲ. ಕೇಳೋ ಪ್ರಯತ್ನ ಮಾಡಿ. ಕನಿಷ್ಠ ವೇತನ 18,000, ವೈಸ್ ಪ್ರೆಸಿಡೆಂಟ್ಗೆ 30,000, ಪ್ಲಸ್ ಪ್ರೆಸಿಡೆಂಟ್ಗೆ 40,000. ಇದರಿಂದ ಸರ್ಕಾರಕ್ಕೆ ಸುಮಾರು 1,700 ಕೋಟಿ ವರ್ಷಕ್ಕಾಗುತ್ತೆ. ಅಂದ್ರೆ ಈ ಫ್ರೀ ಸ್ಕೀಮ್ಗಳು ಕೊಡ್ತಿದಾರಲ್ಲ, ಅದರಲ್ಲಿ ಒಂದು 3% 4% ಆಗ್ಬೋದು. ಕೇಳೋ ಪ್ರಯತ್ನ ಮಾಡಿ. ಇದರಿಂದ ಗ್ರಾಮ ಪಂಚಾಯತಿನಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗುತ್ತೆ. ಯುವಕರು ಪೊಲಿಟಿಕ್ಸ್ ಬರ್ತಾರೆ, ಬದಲಾವಣೆ ಆಗುತ್ತೆ. ಸಂಬಳ ತಗೊಳ್ತಾ ಇದಾರೆ ಅಂದ್ರೆ ಕೇಳಬಹುದು, ಸಂಬಳ ತಗೊಂಡಿದ್ವಿ ಕೆಲಸ ಮಾಡಪ್ಪ ಅಂತ. ಕೇಳಕ್ಕಾಗತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ, ಬಟ್ ಬದಲಾವಣೆ ಆಗುತ್ತೆ. ಕರಪ್ಷನ್ ಅನ್ನೋದು ಕಡಿಮೆ ಆಗುತ್ತೆ. ಪ್ರಯತ್ನ ಮಾಡಿ. ಅಟ್ಲೀಸ್ಟ್ ಕನಿಷ್ಠ ವೇತನ ಕೊಡಿ ಅಂತ ಕೇಳಿ. ಇದು ನನ್ನ ಕಡೆಯಿಂದ ಮಾಡ್ತಾ ಇರೋ ಪ್ರಯತ್ನ. ಬಟ್ ಇಲ್ಲಿ ಒಂದು ಗೌರ್ಮೆಂಟ್ ಅಲ್ಲಿ ಅನೌನ್ಸ್ ಮಾಡಿರೋ ಮೇಲ್ಗಳು ಕೂಡ ಅದೇ ರೀತಿ ಇದೆ. ಯಾಕೆ ಅಂದ್ರೆ ಅವ್ರು ಅನೌನ್ಸ್ ಮಾಡಿರುವಂತ 8 ಅಫಿಷಿಯಲ್ ಮೇಲ್ ಐಡಿ ಕಳಿಸಿದ್ರೆ 6 ತಪ್ಪು ಮೇಲ್ ಐಡಿ ಅಂತಾನೆ ಬರುತ್ತೆ. 2 ಏನೋ ಹೋಗಿರಬಹುದು. ನೋಡೋಣ, ಲೆಟರ್ಗಳನ್ನು ತಲುಪಿಸೋ ಕೆಲಸ ನಾವು ಮಾಡ್ತೀವಿ. ಒಟ್ಟಿನಲ್ಲಿ ಬದಲಾವಣೆಗೆ ನಾವು ಪ್ರಯತ್ನ ಮಾಡಬೇಕು. ಏನು ನಾನು ಕೇಳ್ತಾ ಇರೋದೇ ಅದು. ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ಇರೋರು ಫಸ್ಟ್ ರಸ್ತೆಗಳು ಸರಿ ಇಲ್ಲ, ಗ್ರಾಮ ಪಂಚಾಯತಿನಲ್ಲಿ ಸ್ಕೂಲ್ ಸರಿ ಇಲ್ಲ, ಚರಂಡಿ ಸರಿ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ ಅಂದ್ರೆ ಜನ ಕಾಂಟ್ಯಾಕ್ಟ್ ಮಾಡೋದೇ ಗ್ರಾಮ ಪಂಚಾಯತಿ ಮೆಂಬರ್ನ, ಅಧ್ಯಕ್ಷರನ್ನ. ಅವರು ಕೂಡ ಸಂಬಳ 2,000 ರೂಪಾಯಿ ಎಂತಕ್ಕೆ ಯೂಸ್ ಆಗುತ್ತೆ? ಅವ್ರ ಪೆಟ್ರೋಲ್ ಖರ್ಚಿಗೆ ಯೂಸ್ ಆಗಲ್ಲ. ಅವಾಗ ಏನ್ ಮಾಡ್ತಾರೆ, ಸರ್ಕಾರದಿಂದ ಯಾವ್ದೋ ಒಂದು ಅಭಿವೃದ್ಧಿಗೆ ಅಂತ 1 ಕೋಟಿನೋ 2 ಕೋಟಿನೋ ಬಂದ್ರೆ ಒಂದ್ 4 ಕಣಿ ಅದ್ರಲ್ಲಿ ಖರ್ಚು ಮಾಡ್ಬಿಟ್ಟು ಇನ್ನು ಉಳಿದಿದ್ದನ್ನ ಇವ್ರೆಲ್ಲ ಹಂಚ್ಕೊಂಡ್ಬಿಟ್ಟು ಅಭಿವೃದ್ಧಿ ಆಗೋದೇ ಇಲ್ಲ. ಇದರಿಂದನೇ ಇವತ್ತು ನಮ್ಮ ದೇಶ ಈ ತರ ಇರೋದು. ಬದಲಾಗಬೇಕು ಅಂದ್ರೆ ಅವ್ರಿಗೆ ಸಂಬಳ ಕೊಡಿ. MLA ಗಳು ಸಂಬಳ ತಗೊಳ್ತೀರಾ 2 ಲಕ್ಷ, 1.5 ಲಕ್ಷ, ಪ್ಲಸ್ ಅಲೋಯನ್ಸ್ಗಳು. MP ಗಳು ಸಂಬಳ ತಗೊಳ್ತೀರಾ, MLC ಗಳು ಸಂಬಳ ತಗೊಳ್ತೀರಾ. ಯಾಕೆ ಇವರು ಕೊಡಲ್ಲ? ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೆ ಸಂಬಳ ಬೇಕು. ಕೊಟ್ರೆ ಕೇಳೋ ರೈಟ್ಸ್ ಇರುತ್ತೆ, ಬದಲಾಗುತ್ತೆ ವ್ಯವಸ್ಥೆ, ಯುವಕರು ಪೊಲಿಟಿಕ್ಸ್ ಬರ್ತಾರೆ ಅನ್ನೋದು ನನ್ನ ಉದ್ದೇಶ. ಅದಕ್ಕೋಸ್ಕರನೇ ನಾನು ಎಲ್ಲರಿಗೂ ಕೂಡ ಕೇಳ್ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಮಾನ್ಸೂನ್ ಸೆಷನ್ ಇದೆ, ಅದರಲ್ಲಿ ಅಟ್ಲೀಸ್ಟ್ ಒಂಚೂರು ಬದಲಾವಣೆ ಆದ್ರೆ ಫೆಸಿಲಿಟಿಗಳು ಸಿಗುತ್ತೆ. ಎಷ್ಟು? ಕನಿಷ್ಠ ವೇತನ. ಕಸ ಗುಡ್ಸೋರ್ಗಿಂತ ಕಡಿಮೆ ಅಂತೂ ಅಲ್ವೇ ಅಲ್ವಾ? ಪ್ರಜೆಗಳ ಪ್ರತಿನಿಧಿಗಳ ಇದು ಬದಲಾದ್ರೆ ಎಷ್ಟೋ ವಿಷಯಗಳು ಬದಲಾಗುತ್ತಾ ಹೋಗುತ್ತೆ. ಅದಕ್ಕೆ ಒಂದು ಸಣ್ಣ ಪ್ರಯತ್ನ, ನೀವು ಕೂಡ ಸಪೋರ್ಟ್ ಮಾಡಿ. ಆದಷ್ಟು ನೀವು ಇವ್ರಿಗೆಲ್ಲ ಲೆಟರ್ಗಳನ್ನ ಕಳಿಸ್ಬೋದು, ಇಲ್ಲ ಲೆಟರ್ ತಗೊಂಡೋಗಿ ಕೊಡ್ಬೋದು, ಮೇಲ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು, ಏನೇನೋ ಮಾಡ್ಬೋದು. ಆಪ್ಷನ್ ನಿಮ್ಗೂ ಗೊತ್ತಿರುತ್ತೆ. ಇವರಿಗೆ ಈ ವಿಷಯಗಳನ್ನ ತಲುಪಿಸೋ ಕೆಲಸ ಮಾಡಿ. ಸದ್ಯಕ್ಕೆ ಮಾನ್ಸೂನ್ ಸೆಷನ್ ಶುರು ಆಗುತ್ತೆ. ಆ ಸೆಷನ್ ಅಲ್ಲಾದ್ರೂ ಈ ಬಿಲ್ ಚೇಂಜ್ ಆದ್ರೆ ಗ್ರಾಮ ಸ್ವರಾಜ್ ಪಂಚಾಯತ್ ರಾಜ್ ಆಕ್ಟ್ 1993 ಅಂತ ಇದ್ದಾರೆ. ಅವಾಗಿಂದ ಬದಲಾವಣೆ ಆಗಿಲ್ಲ. ಅವ್ರು ಕೊಡ್ತಾ ಇರೋ 2,000 ರೂಪಾಯಿ ಎಂತಕ್ಕೂ ಯೂಸು ಆಗೋಲ್ಲ ಬಿಡಿ. ನಾನು ಅದೇ ಹೇಳಿದೆ, ಪೆಟ್ರೋಲ್ ಖರ್ಚಿಗೆ ಯೂಸ್ ಆಗಲ್ಲ. ಅಟ್ಲೀಸ್ಟ್ ಕನಿಷ್ಠ ವೇತನ ಅನ್ನೋದನ್ನ ಕೊಟ್ರೆ, ಅಲೋಯನ್ಸ್ಗಳು ಈಗ MLA ಗಳು ತಗೊಳ್ತಾರೆ, ಟ್ರಾವೆಲಿಂಗ್ ಅಲೋಯನ್ಸ್, ಫುಡ್ ಅಲೋಯನ್ಸ್, ಅದು ಇದು ಅಂತೆಲ್ಲ ತಗೊಳ್ತಾರೆ. ಇವರು ಅದೇ ಕೆಲಸ ಮಾಡ್ತಾ ಇರೋದು. ಇವ್ರ ಪ್ರಾಬ್ಲಮ್ ಹೇಳಲೇ ಇಲ್ಲ ಅಂದ್ರೆ, ಇವ್ರು ನಿಂತ್ಕೊಂಡು ಅಲ್ಲಿ ಇರೋಂಥ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಲಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಹೋಗಿ MLA, MP, MLC ಸರಿ ಮಾಡ್ತಾರ? ಜನರ ಮೇನ್ ಬೇಸ್ ಪ್ರತಿನಿಧಿಗಳು ಯಾರು? ಇವರು ಗ್ರಾಮ ಪಂಚಾಯತಿ ಮೆಂಬರ್ಸು, ಅಧ್ಯಕ್ಷರು. ಅವ್ರನ್ನೇ ನಾವು ಕಡೆಗಣಿಸಿದ್ರೆ ಇನ್ನ ದೇಶ ಎಲ್ಲಿ ಉದ್ಧಾರ ಆಗುತ್ತೆ? ದೇಶ ಬೇಡ ಬಿಡಿ, ನಮ್ಮ ರಾಜ್ಯ ಎಲ್ಲಿ ಉದ್ಧಾರ ಆಗುತ್ತೆ? ರಾಜ್ಯನೂ ಬೇಡ ಅಂದ್ರೆ ಜಿಲ್ಲೆಯಲ್ಲಿ ಉದ್ಧಾರ ಆಗುತ್ತೆ? ಬರೋ ದುಡ್ಡಲ್ಲಿ 3/4 ಭಾಗ ಅವರೇ ತಿನ್ಕೊಳ್ತಾರೆ. ಅಯ್ಯೋ ಖರ್ಚು ಮಾಡಿದೀವಿ, ಓಡಾಡಿದೀವಿ, ಹಾಗೆ ಹೀಗೆ ಅಂತ. ಇನ್ನ ಜನಕ್ಕೆ ಬೇಕಾಗಿರುವಂತ ಫೆಸಿಲಿಟಿಗಳು ಎಲ್ಲಿ ಸಿಗುತ್ತೆ? ಸಿಗಬೇಕು ಅಂದ್ರೆ ಇದೆಲ್ಲ ಬದಲಾಗಬೇಕು. ಅಟ್ಲೀಸ್ಟ್ ಕನಿಷ್ಠ ವೇತನ ಒಂದು 18,000 ಸಿಗಬೇಕು. ಪ್ರೆಸಿಡೆಂಟ್ಗೆ 40,000 ಸಂಬಳ ಸಿಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇದಕ್ಕೆ ನಾವು ಮಾಡೋ ಪ್ರಯತ್ನ ಮಾಡ್ತೀನಿ. ನೀವು ಕೂಡ ಪ್ರಯತ್ನ ಮಾಡಿ ಬದಲಾಯಿಸಿ. ನಿಮ್ ಕೈಲಿದೆ, ಎಲ್ಲರನ್ನು ಕೇಳ್ಕೊಳ್ಳಿ. ಅದ್ರ ಜೊತೆ ಕೆಲವಷ್ಟು ಫೆಸಿಲಿಟಿಗಳನ್ನ ಕೇಳಬಹುದು. ಬಟ್ ಸರ್ಕಾರ ಹೊರೆ ಆಗುತ್ತೆ ಅಂತ ಕೊಡದೇ ಇರ್ಬೋದು. ಆದ್ರೆ ಈ ಫ್ರೀ ಸ್ಕೀಮ್ಗಳಿಗೆ ಲೆಕ್ಕ ಹಾಕೊಂಡ್ರೆ ಇದು ಹೊರೆನೇ ಅಲ್ಲ.
1800 ಕೋಟಿ ವರ್ಷಕ್ಕೆ ಬೇಕಾಗುತ್ತೆ. ಯಾಕೆ ಅಂದ್ರೆ ಕರ್ನಾಟಕದಲ್ಲಿ ಸುಮಾರು 72,000 ಜನ ಗ್ರಾಮ ಪಂಚಾಯತಿ ಮೆಂಬರ್ಸ್ ಇದ್ದಾರೆ. 5,900ರಿಂದ 6,000 ಜನ ಅಧ್ಯಕ್ಷರು ಉಪಾಧ್ಯಕ್ಷರು ಇದ್ದಾರೆ. ಎಲ್ಲರಿಗೂ ಆವರೇಜ್ ಆಗಿ ಲೆಕ್ಕ ಹಾಕೊಂಡ್ರೆ ಈ ಸ್ಯಾಲರಿನ 1,800 ಕೋಟಿ ವರ್ಷಕ್ಕೆ ಬರುತ್ತೆ. ನಾವು ವರ್ಷಕ್ಕೆ ಈಗ ಫ್ರೀ ಸ್ಕೀಮ್ಗಳಿಗೆ ಏನಿಲ್ಲ ಅಂದ್ರೂ 70,000 80,000 ಕೋಟಿ ತನಕ ಖರ್ಚಾಗ್ತಾ ಇದೆ. ಅಂಥದ್ರಲ್ಲಿ ಒಂದು ಕಾಲ್ ಭಾಗನೂ ಅಲ್ಲ ಇದು, ಒಂದು 10% ಅಲ್ಲ. ಅಷ್ಟು ಖರ್ಚು ಮಾಡಿದ್ರೆ ಸಾಕು, ಗ್ರಾಮಗಳ ಅಭಿವೃದ್ಧಿ ಆಗುತ್ತೆ. ಅದು ಅಭಿವೃದ್ಧಿ ಆದರೆ ಸಾಕು, ಆಟೋಮೆಟಿಕಲಿ ಎಷ್ಟೋ ಅಭಿವೃದ್ಧಿ ಬೇರೆ ಬೇರೆ ಕಡೆ ಆಗೋಗ್ಬಿಡುತ್ತೆ. ಸಪೋರ್ಟ್ ಮಾಡಿ, ದಯವಿಟ್ಟು ಶೇರ್ ಮಾಡಿ.